ಜ್ಞಾನದ ಬಲದಿಂದ ಅಜ್ಞಾನದ ಕೇರುಡಯ್ಯ ವಿಶ್ವಗುರು ಬಸವಣ್ಣನವರನ್ನ ಸ್ಮರಿಸಿಕೊಂಡು ಎನ್ನ ಆರಾಧ್ಯ ಗುರುಗಳು ಸಮಸ್ತ ಅಧ್ಯಕ್ಷರು ಪರಮ ಪೂಜ್ಯ ಜಗದ್ಗುರು ಬಸವ ಜಯಮೃತ್ಯುಂಜಯ ಮಹಾಸ್ವಾಮೀಜಿಯವರ ಅಡಿದಾವರುಗಳಿಗೆ ಭಕ್ತಿಯ ಶರಣಾರ್ಥಿಗಳನ್ನ ಸಲ್ಲಿಸುತ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ನನ್ನ ಹಿರಿಯ ಸೋದರ ದಾವಣಗೆರೆ ಜಿಲ್ಲಾ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಆಡಳಿತ ಮಂಡಳಿಯ ಅಧ್ಯಕ್ಷರು ಆಗಿರ್ತಕ್ಕಂಥ ಸಂತೋಷ್ ಅಣ್ಣವರಲ್ಲಿಯೋ ಈಗ ಇನ್ನೇನೆ ಕೆಲವೇ ನಿಮಿಷದಲ್ಲಿ ಆಗಮಿಸ್ತಿರತಕ್ಕಂಥ ನನ್ನ ಮಾರ್ಗದರ್ಶಕರು ದಾವಣಗೆರೆ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂತಹ ನಮ್ಮ ಜಿ.ಎಂ. ಗಂಗಾಧರ ಸ್ವಾಮಿ ಅವರೇನು ಕೆಲವೇ ಬರ್ತಾರೆ ಅವರಲ್ಲಿಯೋ ಹಾಗೂ ವಿಶೇಷವಾಗಿ ಇವತ್ತು ಸಂಗಮಶ್ರೀ ಪ್ರಶಸ್ತಿಯನ್ನ ಕೇವಲ 3 ವರ್ಷದ ಒಬ್ಬ ಬಾಲಕನಿಗೆ ನಾವು ಸಂಗಮಶ್ರೀ ಪ್ರಶಸ್ತಿಯನ್ನ ಕೊಡ್ತಾ ಇದ್ದೇವೆ. ಗ್ರಾಂಡ್ ಮಾಸ್ಟರ್ ಆರ್ಯವರ್ಧನ್ ಅವರಲ್ಲಿಯೂ ಅವರ ತಂದೆ ತಾಯಿಗಳಲ್ಲಿಯೂ ಕೂಡ ಶರಣಾರ್ಥಿಗಳನ್ನ ಸಲ್ಲಿಸಿ ವಿಶೇಷವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂತಹ ಸನ್ಮಾನಿತರುಗಳಿರ್ತಕ್ಕಂತಹ ಪುಷ್ಪಮಾಲಾ ಚಂದ್ರಗಿರಿ ಅವರಲ್ಲಿಯೂ ಹಾಗೂ ಇನ್ನೊಬ್ಬ ಸೋದರಿ ದಾನಮ್ಮ ತಗ್ಗಿರ್ಕೆರೆ ಅವರಲ್ಲಿಯೂ ನಮ್ಮ ವಿಶೇಷವಾಗಿ PGM ಸಾಧನಾ ಶ್ರೀ ಪ್ರಶಸ್ತಿ ಪುರಸ್ಕೃತರಾಗಿರ್ತಕ್ಕಂತಹ ನಮ್ಮ ಎಲ್ಲ ಹಿರಿಯ ವಿದ್ಯಾರ್ಥಿಗಳು ಡಾಕ್ಟರ್ ಸ್ಫೂರ್ತಿ ಆಗಿರ್ಬೋದು, ಮೊಹಮ್ಮದ್ ಆಗಿರ್ಬೋದು, ಸಹನಾ ಬರ್ತಾಳೆ, ಶಿವಶಂಕರ್ ಇದ್ದಾರೆ, ಶ್ಯಾಮ್ ಇದ್ದಾರೆ, ಕಾವ್ಯ ಇದ್ದಾಳೆ, ಇವರೆಲ್ಲರಿಗೂ ಕೂಡ ಮತ್ತು ವಿಶೇಷವಾಗಿ ಎಲ್ಲ ಪೋಷಕ ವರ್ಗದವರಿಗೂ ಮಾಧ್ಯಮ ವರ್ಗದವರಿಗೂ ಶರಣಾರ್ಥಿಗಳು. ಬಹುಶಃ ತಮಗೆಲ್ಲ ಗೊತ್ತಿದೆ, PGM ಶಾಲೆ ಪ್ರಾರಂಭ ಆಗಿದ ಮೇಲೆ ಪರಮ ಪೂಜ್ಯವರ ಆಸೆಯಂತೆ ಏನು 2012ರಿಂದ ನಾವು ಸಂಗಮಶ್ರೀ ಅಂತಂದು ಹೇಳಿ ಏನು ಶಿಕ್ಷಕ ವರ್ಗಕ್ಕಾಗಿರ್ಬೋದು, ಈ ನಾಡಿನ ಈ ದೇಶಕ್ಕೆ ಸಾಧನೆ ಮಾಡಿದಂತ ವ್ಯಕ್ತಿಗಳನ್ನ ಕರೆಸಿ ಇಲ್ಲಿ ಸಂಗಮಶ್ರೀ ಪ್ರಶಸ್ತಿಯನ್ನ ಕೊಡ್ತಕ್ಕಂಥದ್ದು ತಾವೆಲ್ಲ ನೋಡಿದಿರಿ. ಈ ಹಿನ್ನೆಲೆ ಅನೇಕ ಸಾಧಕರು ತಮ್ಮ ಕನ್ನಡಿಗೆ ಬಂದಿದ್ದಾರೆ. ಅದರಲ್ಲಿ ಇವತ್ತು ದೃಷ್ಟಿ ಏನಿರ್ತಕ್ಕಂಥ ಅಶ್ವಿನಿ ಅಂಗಡಿಯವರಾದಾಗಿ SLC ಒಳಗೆ 4 ಬಾರಿ ಫೇಲ್ ಆಗಿ 5ನೇ ಬಾರಿ ಪಾಸ್ ಆಗಿ ಅನೇಕ ಸಾಧನೆಗಳ ಮೆಟ್ಟಲನಿಗೆ ಏರಿದಂತ ವೆಂಕಟೇಶ್ ಸುಗಿಬಂಡಿಯವರಿಂದ ಹಿಡ್ಬಿಟ್ಟು ಕಳೆದ ವರ್ಷ ಮಲ್ಲಿಕಾರ್ಜುನ ಮಾಮೂರಿಯವರಾಗಿರ್ಬೋದು, ಏನು IRS ಆಗಿ ಜಾರಿ ನಿರ್ದೇಶಕರಿಯ ಇವತ್ತು ಡೆಪ್ಟಿ ನಿರ್ದೇಶಕರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಮಾನಿಮನಿಯವರಾಗಿ IFS ಕರ್ನಾಟಕ ಫಸ್ಟ್ ರ್ಯಾಂಕ್ ಬಂದು ಆಲ್ ಓವರ್ ಇಂಡಿಯಾ 22ಕ್ಕೆ ಬಂದು ಇವತ್ತು ಅತ್ಯಂತ ಇತಿಹಾಸವನ್ನ ನಿರ್ಮಾಣ ಮಾಡಿರ್ತಕ್ಕಂಥ ಡಾಕ್ಟರ್ GR ಅಜಯ್ ಕುಮಾರ್ ಅವರ ಆದಿಯಾಗಿ ನಾವೆಲ್ಲರನ್ನು ಕೂಡ ಹೇಳಿಕೆ ಬಹಳ ದೊಡ್ಡ ಲಿಸ್ಟ್ ಆಗುತ್ತೆ. ಅವೆಲ್ಲ ಲಿಸ್ಟು ಆಧಾರದ ಮೇಲೆ ನೀವು ಎಲ್ಲ ಗೊತ್ತಿರ್ತಕ್ಕಂಥದ್ದು. ಈ ಹಿನ್ನೆಲೆ ನಾವೇನು ಪ್ರಶಸ್ತಿ ಕೊಟ್ಕೊಂಡು ಬಂದಿದ್ವಿ, ಇದರ ಜೊತೆಯಲ್ಲಿ ಈ ವರ್ಷ ಅತ್ಯಂತ ಚಿಕ್ಕ ಏಜ್ ಪೋಷಕರೇ ನಿಮ್ಮ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮ ನೋಡೋದಷ್ಟೇ ಅಲ್ಲ, ಇವತ್ತು PGM ಸಾಧನಶ್ರೀ ಯಾವ ಮಟ್ಟಕ್ಕೆ ನಮ್ಮ ಮಕ್ಕಳನ್ನ ಎತ್ತರಕ್ಕೆ ಒಯ್ದಿದೆ ಅನ್ನೋದನ್ನ ನಿಮ್ಮ ವೇದಿಕೆ ಮೇಲೆ ಕುಂದಿರತಕ್ಕಂಥ ನಮ್ಮ 10 ಜನ PGM ಸಾಧನಶ್ರೀ ಇರ್ತಕ್ಕಂಥ ಮಕ್ಕಳೇ ಸಾಕ್ಷಿಯಾಗಿದ್ದಾರೆ. ಯಾಕೆ ಅನ್ನೋದನ್ನ ನಿಮ್ಗೆ ನಾನು ಬಹಳ ಹೇಳ್ಬೇಕಾಗಿಲ್ಲ. ಏನು PGM ಸಂಗಮಶ್ರೀ ಪ್ರಶಸ್ತಿ ಕೊಟ್ಟ ಬೇರೆ ನಾವು ಆದಿಯಾಗಿ ಇವತ್ತು ಸಂಗಮಶ್ರೀ ಪ್ರಶಸ್ತಿ ಕೊಡ್ತಾ ಇದ್ವಿ. ಆ ಹಿನ್ನೆಲೆ ಒಳಗಡೆ ಇವತ್ತು ವಿಶೇಷವಾಗಿರ್ತಕ್ಕಂಥ ವ್ಯಕ್ತಿ ಅಂತ ಹೇಳಿದ್ರೆ 3 ವರ್ಷದ ಮಗು ಆರ್ಯವರ್ಧನ ನಾವ್ ಯಾಕೆ ಸೆಲೆಕ್ಷನ್ ಮಾಡಿದ್ದೇವೆ ಅಂತ ಹೇಳಿದ್ರೆ, ಪೋಷಕರೇ ತಾವೆಲ್ಲ ಅರ್ಥ ಮಾಡ್ಕೋಬೇಕು. ಒಬ್ಬ ವ್ಯಕ್ತಿಗೆ ವಯಸ್ಸಿಲ್ಲ, ಸಾಧನೆಗೆ ಮನಸ್ಸು ಮಾಡಿದ ಇಚ್ಛಾಶಕ್ತಿ ಇದ್ರೆ ವಿಶ್ವವನ್ನು ಗೆಲ್ಲಬಹುದು ಅನ್ನೋದನ್ನ ಅನೇಕ ಸಾಧಕರಲ್ಲಿ ಬಂದು ತೋರಿಸಿದ್ದಾರೆ. ಅದರಲ್ಲಿ 3 ವರ್ಷದ ವ್ಯಕ್ತಿನೂ ಕೂಡ ಬಾಲಕನು ಕೂಡ ಸಾಕ್ಷಿಯಾಗಿದ್ದಾನೆ. ಇದಕ್ಕೆ ಸಾಕ್ಷಿ ಏನು ಕಾರಣ ಆಗದೆ ಕೇವಲ ಆರ್ಯವರ್ಧನ ಒಬ್ಬನೇ ಕಾರಣ ಅಲ್ಲ, ಪೋಷಕರಾಗಿರ್ತಕ್ಕಂಥ ತಾವುಗಳು ತಮ್ಮ ಮೇಲೆ ಅತ್ಯಂತ ಜವಾಬ್ದಾರಿ ಇದೆ ಅನ್ನೋದನ್ನ ನೀವು ಅರ್ಥ ಮಾಡಿಕೊಳ್ಬೇಕಾಗಿದೆ. ಅವರ ತಾಯಿಯವರು, ಅವರ ತಂದೆಯವರು, ಅವರ ತಾಯಿ ಒಂದು ಶಾಲೆಯೊಳಗೆ ಶಿಕ್ಷಕಿಯಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅವರ ತಂದೆ ಒಂದು ಟ್ಯೂಷನ್ ಅನ್ನು ನಡೆಸ್ತಾ ಇದ್ದಾರೆ. ಆ ಟ್ಯೂಷನ್ ನಡೆಸ್ತಕ್ಕಂತ ಮೇಷ್ಟ್ರು ಕನ್ನಡ ಟೀಚರು ಇಬ್ರು ಸೇರಿ ಆ ಮಗುವಿಗೆ ತನ್ನ ಜ್ಞಾನದ ದಾರಿಯನ್ನು ಎರೆದರು. ಆ ಜ್ಞಾನದ ದಾರಿಯನ್ನು ಎರೆದ್ರೆ ಇದನ್ನ ಮೀರಿ ಬೆಳಿಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನ ಇವತ್ತು ನಿಮ್ಮ ಕಣ್ಣೆದುರುಗಡೆ ನೋಡ್ರಿ. ನೀವೆಲ್ಲ ಮಕ್ಕಳುಗಳು ಇವತ್ತು ಏನಾಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ನೀವು ತಿಳ್ಕೊಂಡಿದ್ದೀರಿ. ಎಲ್ಲವೂ ಆಗ್ಬಹುದು ಅನ್ನೋದನ್ನ ಇವತ್ತು ಆರ್ಯವರ್ಧನ ನಮಗೆ ತೋರಿಸ್ಕೊಟ್ಟಿದ್ದಾನೆ. ಯಾಕೆ ಆರ್ಯವರ್ಧನ ಸಾಧನೆ ಮಾಡ್ದ? ಅವರ ತಂದೆ ತಾಯಿಗಳ ಹಿನ್ನೆಲೆ ಪ್ರೇರಣಾ ಶಕ್ತಿಯೇ
ಅವನ ಎತ್ತರಕ್ಕೆ ಬೆಳಿಲಿಕ್ಕೆ ಸಾಧ್ಯ ಆಗ್ತಾ ಇದೆ ಅನ್ನೋದನ್ನ ನಿಮ್ಮೆದುರಿಗೆ ಬಹಳ ಸ್ಪಷ್ಟವಾಗಿ ನಾನು ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅವರ ತಾಯಿಗಳು ಅವನಿಗೆ ಸಂಸ್ಕಾರ ಮತ್ತು ಜ್ಞಾನದ ದಾಸೋಹವನ್ನ ಎಡೆ ಮಾಡುವುದರ ಮೂಲಕವಾಗಿ ಅವರ ತ್ಯಾಗ ತಮ್ಮ ಮಗನನ್ನ ಎತ್ತರಕ್ಕೆ ಹೊಳಿಲಿಕ್ಕೆ ಸಾಧ್ಯ ಇದೆ, ಆಗ್ತಾ ಇದೆ. ಆ ಹಿನ್ನೆಲೆ ಒಳಗಡೆ ಪೋಷಕರ ಮೇಲೆ ಇಲ್ಲಿ ಬಂದಿದ್ರಿ. ನಾನು ಬಹಳ ಸಲ ಹೇಳ್ತಿರ್ತಾನೆ, ಇವತ್ತು ಶಿಕ್ಷಣವಂತರ ಮಕ್ಕಳುಗಳು ಶಿಕ್ಷಣವಂತರಾಗಬಾರ್ದು. ಇವತ್ತು ಡಾಕ್ಟರ್ ಮಕ್ಕಳು ಡಾಕ್ಟರ್ ಆಗೋದು ಸಾಧನೆ ಅಲ್ಲ, ಇಂಜಿನಿಯರ್ ಮಕ್ಕಳು ಇಂಜಿನಿಯರ್ ಆಗೋದು ದೊಡ್ಡದಲ್ಲ, ವಕೀಲರ ಮಕ್ಕಳು ವಕೀಲರಾಗೋದು ದೊಡ್ಡದಲ್ಲ, ಮೇಷ್ಟ್ರ ಮಕ್ಕಳು ಮೇಷ್ಟ್ರ ಆಗೋದು ದೊಡ್ಡದಲ್ಲ. ಏನೋ ನಿಮ್ಮ ಮನೆಯೊಳಗೆ ಶಿಕ್ಷಣದಿಂದ ವಂಚಿತರಾಗಿದ್ದೀರೋ, ಉನ್ನತವಾಗಿರ್ತಕ್ಕಂಥ ಶಿಕ್ಷಣವನ್ನು ಪಡೆಯಲಿಕ್ಕೆ ಸಾಧ್ಯವಾಗಿಲ್ವೋ, ಯಾವ ಬಡತನ ನಿಮ್ಮನ್ನ ಕಾಡ್ತಾ ಇದೆಯೋ ಆ ಬಡತನದ ಮನೆಯಲ್ಲಿ ಜ್ಞಾನದ ಬೆಳಕು ಹರಿಬೇಕು ಅನ್ನೋದನ್ನ ನಮ್ಮ ಆಸೆ ಆಗಿದೆ. ಆ ಹಿನ್ನೆಲೆ ಒಳಗಡೆ ನಿಮ್ಮೆಲ್ಲರ ಮನೆ ಒಳಗಡೆ ಬೆಳಕು ಆಗಬೇಕು ಅಂದ್ರೆ ಶಿಕ್ಷಣ ಒಂದೇ ಸಾಧ್ಯ. ಆ ಶಿಕ್ಷಣವೇ ಇವತ್ತು ಪ್ರೇರಣಾ ಶಕ್ತಿ ಆದ್ರೂ ಮಾತ್ರ ನಿಮ್ಮ ಮನೆಗೆ ಬೆಳಕು ಬರ್ಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನ ನಾ ಪದೇ ಪದೇ ನಿಮ್ಗೆ ಹೇಳ್ತಾನೆ ಇರ್ತಾನೆ. ಆ ಹಿನ್ನೆಲೆ ಒಳಗಡೆ ಪೋಷಕರಾಗಿರ್ತಕ್ಕಂಥ ತಾವುಗಳು ನಿಮ್ಮ ಮಕ್ಕಳಿಗೆ ಬೆನ್ನಿಂದಿದ್ರೆ ಮಾತ್ರ ನಿಮ್ಮ ಮಕ್ಕಳು ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಇದೆ. ಇದರ ರೀತಿಯಲ್ಲಿ ಯಾವ ಮಗು ತನ್ನ ಪೇರೆಂಟ್ಸ್ ಹಿಂದಿದೆಯನ್ನ ಇದೆ ಅನ್ನೋದನ್ನ ಮನಗಂಡು ಅವಕಾಶನ ಬಳಸಿಕೊಂಡು ಹೋಗುತ್ತೋ ಆ ಮಗು ಆಕಾಶದ ಎತ್ತರಲಿಕ್ಕೆ ಬೆಳಿಲಿಕ್ಕೆ ಸಾಧ್ಯ ಇದೆ. ಯಾವ ಮಗು ತನ್ನ ಪೋಷಕರು ಅವಕಾಶ ಮಾಡಿಕೊಡೋದನ್ನ ಬಳಸಿಕೊಳ್ಳೋದಲ್ವೋ ಆ ಮಗನು ಕೂಡ ತನ್ನ ಜೀವನದಲ್ಲಿ ಕತ್ತಲಾಗ್ಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಒಂದು ಮಗುನ ಸರ್ವಾಂಗೀಣ ಅಭಿವೃದ್ಧಿ ಆಗ್ಬೇಕಂದ್ರೆ ಅವನಿಂದ ಪೋಷಕರು ಇರಬೇಕು, ಪೋಷಕರು ಬೆನ್ನು ತಡ್ತಿರ್ಬೇಕು, ಮಗು ಅದನ್ನ ಸದ್ಬಳಕೆ ಮಾಡ್ಕೋಬೇಕು. ಆ ಸದ್ಬಳಕೆ ಮಾಡ್ಕೊಳ್ಳುವಂತ ಮಗು ಇದ್ದು ಬೆನ್ನು ತಟ್ಟಂತ ಪೋಷಕರು ಇದ್ರೆ ಆರ್ಯವರ್ಧನಲ್ಲ, ಪ್ರತಿಯೊಬ್ಬ ಮಕ್ಕಳು ಕೂಡ ಇವತ್ತು ಸಾಧನೆ ಮಾಡಲಿಕ್ಕೆ ಸಾಧ್ಯ ಏನಿದೆ ಅನ್ನೋಣ 3 ವರ್ಷದ ಮಗುವನ್ನು ನಾವು ತಂದು ನಿಲ್ಲಿಸಿದ್ದೇವೆ. 3000 ಪ್ರಶ್ನೆಗಳಿಗೆ ಜಗತ್ತಿನ ಎಲ್ಲಾ ರಾಷ್ಟ್ರಗಳ ರಾಷ್ಟ್ರಪತಿಗಳು, ಪ್ರಧಾನಮಂತ್ರಿಗಳಿಂದ ಹಿಡಿದ್ಬಿಟ್ಟು ವಿಶ್ವದ ಎಲ್ಲಾ ರೇಖೆಗಳು, ನಕ್ಷತ್ರಗಳಿಂದ ಹಿಡಿದುಬಿಟ್ಟು ಈ ದೇಶದ ಗೌರವಾನ್ವಿತ ಸುಪ್ರೀಂ ಕೋರ್ಟಿನ ನ್ಯಾಯಮೂರ್ತಿಗಳಿಂದ ಹಿಡಿದು ರಾಷ್ಟ್ರಪತಿಗಳಿಂದ, ಪ್ರಧಾನಮಂತ್ರಿಗಳಿಂದ ಹಿಡಿದು ಈ ದೇಶದ ಜಗತ್ತಿನ ಆಗವುಗಳ ಬಗ್ಗೆ 3000 ಪ್ರಶ್ನೆಗಳಿಗೆ ಪಟ ಉತ್ತರ ಕೊಡ್ತಾನೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಅವರ ಪ್ರೇರಣಾ ಶಕ್ತಿ, ಅವರ ತಂದೆ ತಾಯಿಗಳಾಗಿದ್ದಾರೆ ಅನ್ನೋದನ್ನ ಪೋಷಕರಾಗಿರ್ತಕ್ಕಂಥ ತಾವುಗಳು ಅರ್ಥ ಮಾಡ್ಕೋಬೇಕು ಅಂತಕ್ಕಂಥದ್ದನ್ನ ಬಹಳ ಸ್ಪಷ್ಟವಾಗಿ ಹೇಳ್ತಾನೆ. ನಾ ಪದೇ ಕ್ಲಾಸ್ ತಗೊಂಡಿರ್ತಾರೆ ನಿಮ್ಮ ಮಕ್ಕಳಿಗೆ. ನಾನು ನಿಮ್ಮ ಮಕ್ಕಳಿಗೆ ಪಾಠ ತಗೊಂಡಾಗ ಯಾವುದೇ ಒಬ್ಬ ಶ್ರೀಮಂತನ ಮಗಂದು ಹೇಳೋದಿಲ್ಲ. ನಮ್ಗೆ ಅಬ್ದುಲ್ ಕಲಾಂ ಜಿ ಅವರು ಆದರ್ಶವಾಗಿರ್ತಕ್ಕಂಥವ್ರು, ಅಬ್ದುಲ್ ಕಲಾಂ ಜಿ ಮನೆಗೆ ಪೇಪರ್ ಹಾಕ್ತಂತವ್ರು, ಬೆಸ್ತನ ಮಗನಾಗಿರ್ತಕ್ಕಂಥವ್ರು, ಇವತ್ತು ಇಡೀ ಜಗತ್ತೇ ಬೆಚ್ಚು ಬೆರಗಾಗಿ ಅವರು ನೋಡುವ ರೀತಿಯಲ್ಲಿ ಮಾಡುವಂತವ್ರು ಅಬ್ದುಲ್ ಕಲಾಂ ಜಿ ಅವರು. ಅದೇ ರೀತಿಯಾಗಿ ಮೊನ್ನೆ ನಾವು ಚಂದ್ರಯಾನವನ್ನ ಯಶಸ್ವಿಯಾಗಿ ನೋಡಿದ್ದೇವೆ. ಆ ಚಂದ್ರಯಾನ ಯಶಸ್ವಿ ಆಗೋದ್ರ ಹಿನ್ನೆಲೆ ಹಿಂದೊಂದು ಸಲ ಆಯ್ತು, ಚಂದ್ರಯಾನ 3 ಆಗೋ ಹಿನ್ನೆಲೆ ಒಂದ್ಸಲ ಆಯ್ತು. ಏನು ಇಸ್ರೋದು ಕೇವಲ 99.9 ಆಗಿತ್ತು. 1 ಪಾಯಿಂಟ್ ನಲ್ಲಿ ಚಂದ್ರಯಾನ ಯಶಸ್ವಿ ಆಗ್ಲಿಲ್ಲ. ಮಾನ್ಯ ಈ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಇಸ್ರೋ ಸಂಸ್ಥೆಯಲ್ಲಿ ಬಂದು ಕೂತ್ಕೊಂಡಿದ್ರು, ಯಶಸ್ವಿ ಆಗ್ತದೆ ಅಂತಂದೇಳಿ. ಅವತ್ತು ಯಶಸ್ವಿ ಆಗ್ಲಿಲ್ಲ. ಆದ್ರೆ ಅಂದಿನ ಇಸ್ರೋ ಅಧ್ಯಕ್ಷರಾಗಿರ್ತಕ್ಕಂಥ ಕೆ ಶಿವನ್ ಅನ್ನುವಂತ ಇಸ್ರೋ ಸಮಿತಿ ಅಧ್ಯಕ್ಷರು ಇವತ್ತು ಅವರನ್ನು ತಬ್ಬಿಕೊಂಡು ಪ್ರಧಾನಮಂತ್ರಿಗಳು ಬೆನ್ನ ತಟ್ಟೆ ಹೋದ್ರು. ಇಸ್ರೋ ಅಧ್ಯಕ್ಷರಾಗಿರ್ತಕ್ಕ ಕೆ ಶಿವನ್ ಅವರು ಕಣ್ಣೀರು ತರ್ತಾ ಇದ್ರು. ಅವರ ಪರಿಶ್ರಮದ ಹಿನ್ನೆಲೆ ಮೊನ್ನೆ ಚಂದ್ರಯಾನ ಯಶಸ್ವಿ ಆಯ್ತು. ಅದಕ್ಕೆ ಆ ಚಂದ್ರಯಾನ ಯಶಸ್ವಿ ಹಿನ್ನೆಲೆ ಆಗಿರ್ತಕ್ಕಂಥ ಕೆ ಶಿವನ್ ಅವರು ಕಾಲ ಸ್ಲಿಪ್ಪರ್ ಇದ್ದಿದ್ದಿಲ್ಲ. ಅವರ ತಂದೆ ಬಹಳ ಅತ್ಯಂತ ಬಡತನದಲ್ಲಿ ಇರ್ತಕ್ಕಂಥವ್ರು. ಅಂತವರ ಮಗ ಇವತ್ತು ಬಹಳ ಅದ್ಭುತವಾಗಿರ್ತಕ್ಕಂಥ ಸಾಧನೆ ಮಾಡಿದ. ಇದನ್ನ ನಾನು ಹೇಳ್ಬೇಕಲ್ವಾ ನಿಮ್ಮ ಮಕ್ಕಳಿಗೆ? ನಿಮ್ಮ ಮಕ್ಕಳಿಗೆ ಸಂಸ್ಕಾರ ಕೊಡ್ಬೇಕಲ್ವಾ ನಾನು? ಎಷ್ಟು ಪೇರೆಂಟ್ಸ್ ಮಂಜುನಾಥ್ ಸರ್ ಇಲ್ಲಿ ಏನ್ ಬಿತ್ತುತ್ತಾ ನೋಡಿದಿರಿ. ನಿಮ್ಮ ಮಕ್ಳಿಗೆ ಏನ್ ಕಲಿಸ್ಕೊಡ್ತಾವ, ನಿಮ್ಮ ಮಕ್ಳಿಗೆ ಏನ್ ಬಿತ್ತುತ್ತಾ ತಿಳ್ಕೊಡ್ರಿ. ನಿಮ್ಮ ಮಕ್ಕಳು ಇವತ್ತಿಲ್ಲ 10 ಜನನ ಕರೆದು ಕುಂದಿರ್ಸಿದೆ ನಾನು. 10 ಜನ ವಿದ್ಯಾರ್ಥಿಗಳಾದರೆ ಅವ್ರದೇ ಆಗಿರ್ತಕ್ಕಂತ ನೋವಿದೆ. ಆ ನೋವಿನಿಂದ ಸಾಧನೆ ಮಾಡಿ ಬಂದಿರ್ತಕ್ಕಂಥ ಮಕ್ಕಳನ್ನ ಇಲ್ಲಿ ಸನ್ಮಾನ ಮಾಡ್ತಾ ಇದ್ದೇನೆ ವಿನಾ ಯಾವ ಮಕ್ಕಳು ಡಾಕ್ಟರ್ ಆದ್ರ ಕಾಯ್ದೆ ಕುಂದಿರ್ಸಿಲ್ಲ, ಇಂಜಿನಿಯರ್ ಮಕ್ಕಳು ಇಂಜಿನಿಯರ್ ಕುಂದಿರ್ಸಿದಿಲ್ಲ. ಬಹಳ ಇತಿಹಾಸ ಇದೆ ಆ ಮಕ್ಕಳನ್ನ. ನಿಮ್ಮ ಮಕ್ಕಳಿಗೆ ಈ ತರ ಸಾಂಸ್ಕೃತಿಕ ಕಾರ್ಯಕ್ರಮ ನೋಡಿ ಖುಷಿ ಪಡೋದಂತೆ ಅಲ್ಲ, ನಿಮ್ಮ ಮಕ್ಕಳು ಕೂಡ ನಾಳೆ ಬಿಜೆಪಿ ಶಾಲೆ ಒಳಗಡೆ ಈ ವೇದಿಕೆ ಒಳಗೆ ಪೂಜ್ಯರ ಆಶೀರ್ವಾದದಿಂದ
ಬಿಜಿಎಂ ಸಾಧನ ಶ್ರೀ ಪ್ರಶಸ್ತಿಯನ್ನು ತೆಗೆದುಕೊಳ್ಳಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಇವತ್ತು ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡ್ತದೆ. ನನಗೆ ಎಷ್ಟೇ ನೋವು ಬರಲಿ, ಎಷ್ಟೇ ಸಮಸ್ಯೆಗಳು ಬರಲಿ, ಪರಮ ಪೂಜ್ಯರ ಆಶೀರ್ವಾದದಿಂದ ಈ ಭಾಗದೊಳಗೆ ಹಗಲಿ ಇರುಳೆನ್ನದೆ ಅತ್ಯಂತ ಪರಿಶ್ರಮದಿಂದ ನಿಮ್ಮ ಮಕ್ಕಳನ್ನ ಸಮಾಜದ ಬೆಳಕಾಗಬೇಕು, ಅವರ ಇತಿಹಾಸದಲ್ಲಿ ನಿರ್ಮಾಣ ಮಾಡಬೇಕು ಅಂತಕ್ಕಂಥ ಕನಸನ್ನು ಇಟ್ಕೊಂಡಿದ್ದೀವಿನ ಮಂಜುನಾಥ್ ಯಾವ ಬೆಂಚ್ ಕಾರಣ ಅಡ್ಡಾಡಬೇಕು ಅಂತಕ್ಕಂಥ ಕನಸನ್ನು ಇಟ್ಕೊಂಡಿಲ್ಲ ಅನ್ನೋದನ್ನ ಮಾನ್ಯ ಪೋಷಕರಾಗಿರ್ತಕ್ಕಂಥ ನೀವು ಅರ್ಥ ಮಾಡ್ಕೋಬೇಕು ಅಂತಕ್ಕಂಥ ಮಾತ್ರ ಹೇಳ್ತಾನೆ. ಏನೇ 10 ಜನ ವಿದ್ಯಾರ್ಥಿಗಳಿದ್ದಾರೆ, ಒಬ್ಬೊಬ್ಬರನ್ನ ಹಿಡ್ಕೊಂಡು ಹೋಗ್ತಾನೆ. ಡಾಕ್ಟರ್ ಸ್ಫೂರ್ತಿ KS ಅವರು, ಸ್ಫೂರ್ತಿ ಮತ್ತು ಕೀರ್ತಿ ಅಂತಂದೇಳಿ ಇಲ್ಲೇ ಪಕ್ಕದ ಕಕ್ಕರಗೊಳದಿಂದ ಅವರ ತಂದೆಯವರು ಜಮೀನ್ದಾರ್ ಅವರು, ಅವರ ಜಮೀನು